ಫುಲ್ಲು ಒಂದು ತೊಟ್ಟು ಹನಿ ನೀರಿಲ್ಲದೆ ಹೊಟ್ಟೋಗಿದೆ. ನೀರು ಫುಲ್ಲು ಲೇಕ್. ಒಳ್ಳೆ ಫ್ರೆಂಡ್ಸ್ ಗ್ಯಾಂಗ್ ಬಂದು ಹ್ಯಾಂಗ್ ಔಟ್ ಮಾಡ್ಬೋದು. ಅಂಡ್ ಬರ್ತಾ ತುಂಬಾ ಬೈಕರ್ಸ್ ನೋಡಿದೆ. ಈ ಬೈಕ್ ನಿಂತಿದ್ದಾರೆ. ಸೊ ನಾವು ಮುಂಚೆ ಹೋಗ್ಬೇಕು ಅನ್ಕೊಂಡಿದ್ದು ಫೋರ್ಟ್ ಅದೇನೆ. ಅದು ಇಲ್ಲಿಂದ ನೋಡಿದ್ರೆ ಇಷ್ಟೊಂದು ಹೈಟ್ ಕಾಣಿಸ್ತದೆ. ಅದಕ್ಕೆ ಹತ್ತಕ್ಕಂತೂ 1.5 ಗಂಟೆ ಬೇಕೇ, 2 ಗಂಟೆನೇ ಬೇಕು. ಅಲ್ಲಿ ಹೋಗೋ ಬದಲು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಜಾಗನೇ ಸಿಗ್ತಿಲ್ಲ ಅಲ್ಲಿ. ಏನು ನಿಂದು? ಹೋಗು, ವಾಪಸ್ಸು 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 ಹೋಗು. ಸೊ ನಮಸ್ಕಾರ ಗುರು. ಇವತ್ತು ಡೇ 2 ಆಫ್ ಪುಣೆ. ನಿಮಗೆ ಕೇಳಿಸ್ತಿರಂಗೆ ವಾಯ್ಸ್ ಫುಲ್ ಬೂಸ್ಟ್ ಆಗ್ಬಿಡೈತೆ. ನಿನ್ನೆ ಸಖತ್ ಕೋಲ್ಡ್ ಇತ್ತು ರಾತ್ರಿ. ಇಲ್ಲಿ ತುಂಬ ಕೋಲ್ಡ್ ಆಗುತ್ತೆ. ನಾವು ಆಲ್ಮೋಸ್ಟು 8:30 ತನಕ ತಿರುಗ್ತಾನೆ ಇದ್ವಿ. ಸೊ ಆ ಕಾರಣ ಫುಲ್ ವಾಯ್ಸ್ ಕೋಲ್ಡ್ ಜಾಸ್ತಿಯಾಗಿ ವಾಯ್ಸ್ ಬೂಸ್ಟ್ ಆಗ್ಬಿಟ್ಟಿದೆ. ಫುಲ್ ಬೇಸ್ ವಾಯ್ಸ್ ಬರ್ತೈತೆ. ಇವತ್ತು ಡೇ 2 ಒಂದು 3-4 ಜಾಗ ನೋಡ್ಕೊಂಡಿದ್ದೀವಿ. ಟೈಗರ್ ಪಾಯಿಂಟ್ ಅಂತೆ, ಅದು ಲೇಕಲ್ಲಿ ಏನಪ್ಪ ಬೋಟಿಂಗ್ ಹೋಗ್ಬೇಕಂತೆ. ಸೊ ಫಸ್ಟು ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೋಟಿಂಗ್ ಮುಗಿಸಿ ಟೈಗರ್ ವ್ಯೂ ಪಾಯಿಂಟ್, ಆಮೇಲೆ ನೆಕ್ಸ್ಟ್ ಜಾಗ. ಬನ್ನಿ ಅದೇನು ಬೋಟಿಂಗು ಏನು ವ್ಯೂ ಪಾಯಿಂಟ್ ಹೆಂಗಿರುತ್ತೆ ನೋಡೋಣ. ಈಗ ಆಲ್ಮೋಸ್ಟ್ ಅರ್ಧ ದಾರಿ ಬಂದಿದ್ದೀವಿ. ಈ ಕಡೆ ಕಾಣಿಸ್ತಿರೋದು ಲೋನಾವಾಲ ಲೇಕ್ ಅಂತೆ. ಕಡೆ ಸೈಡ್ ಲೇಕ್ ಬರುತ್ತಂತೆ. ನಾವು ಮೋಸ್ಟ್ಲಿ ಆ ಬೆಟ್ಟಕ್ಕೆ ಹೋಗಬೇಕು. ನೋಡೋಣ ಅದು ಬೆಟ್ಟದ ರೋಡ್ ಹೇಗಿರುತ್ತೆ ಅಂತ. ಫುಲ್ಲು ಮೇಲ್ ತನಕ ಗಾಡಿ ಹೋಗಲ್ವಂತೆ. ಸೊ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ದಿಸ್ ಇಸ್ ವಿಚ್ ಇಸ್ ಫುಲ್ಲಿ ಡ್ರೈಡ್ ಅಪ್. ಫುಲ್ಲು ಒಂದು ತೊಟ್ಟು ಹನಿ ನೀರಿಲ್ಲದೆ ಹೊಟ್ಟೋಗಿದೆ. ನೀರು ಫುಲ್ಲು ಲೇಕ್. ಸೊ ನಾವು ಇದೇ ಲೇಕಲ್ಲಿ ಬೋಟಿಂಗ್ ಬರಬೇಕು ಅಂದ್ಕೊಂಡಿದ್ದು. ಸೊ ಬೋಟಿಂಗ್ ಕ್ಯಾನ್ಸಲ್. ಇವಾಗ ಮೇಲೆ ಹೋಗೋಣ ಬನ್ನಿ. ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಆಲ್ಮೋಸ್ಟ್. ಇಲ್ಲೊಂಥರ ವಿಚಿತ್ರ ಕ್ಲೈಮೇಟ್ ಗುರು. ನೆತ್ತಿ ಮೇಲೆ ಸೂರ್ಯ ಬಂದೈತೆ, ಆದರೂ ಈಗ ಏನಕ್ಕೆ ಚಳಿ ಹೊಡಿತೈತೆ. ಗಾಳಿ ಹೆಂಗೆ ಹೊಡಿತೈತೆ ಅಂದರೆ ರಾತ್ರಿ ಟೈಮಲ್ಲಿ ಚಳಿ ಇರ್ತದಲ್ಲ ಹಂಗೈತೆ. ಅದು ಏನಕ್ಕೆ ಅಂತ ಗೊತ್ತಾಯ್ತಿಲ್ಲ. ಬಿಸಿಲು ಈ ಪಾರ್ಟಿ ಇಟ್ಟರು ಚಳಿ ಗುರು. ಇವಾಗ ರೀಚ್ ಆದ ಈ ಪಾಯಿಂಟ್ಗೆ ಪುಣ್ಯಕ್ಕೆ ಏನಪ್ಪ ಅಂದರೆ ಜಾಸ್ತಿ ನಡೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಹಾಕೇ ಬೈಕ್ ಎತ್ಕೊಂಡು ಸ್ವಲ್ಪ ನಡಿಬೇಕು ಪಾಯಿಂಟ್ಗೆ ಅಷ್ಟೇ. ಅದು ಬಿಟ್ಟರೆ ಅಷ್ಟೊಂದು ಏನು ವಾಕಿಂಗ್ ಆಕ್ಟಿವಿಟಿ ಇಲ್ಲ. ಸೊ ಇಲ್ಲಿ ನಡ್ಕೊಂಡು ಹೋದರೆ ಸಾಕು ಅಷ್ಟೇ. ಸೊ ಆಲ್ಮೋಸ್ಟ್ ಟಾಪ್ಗೆ ಗಾಡಿಲೇ ಬರ್ಬೋದು. ಇಲ್ಲಿ ಮಾತ್ರ ಗಾಳಿ ಎಷ್ಟು ಜೋರಾಗಿ ಹೊಡಿತಿದೆ ಅಂದರೆ ಮಾತಾಡೋದು ಕೇಳಿಸ್ತಿಲ್ಲ, ಒಂದೊಂದು ಗೊತ್ತಾಗ್ತಿಲ್ಲ. ಒಂದು ಫ್ಲಾಗ್ ಕೂಡ ಕಾಣಿಸುತ್ತೆ. ಸೊ ಅಲ್ಲಿ ಹೋಗೋಣ ಇವಾಗ ಬನ್ನಿ. ಅಲ್ಲಿಂದ ವ್ಯೂ ಏನು ಕಾಣುತ್ತೆ ನೋಡಿ. ಬಟ್ ಇಲ್ಲಿಂದ ವ್ಯೂ ಮಾತ್ರ ಆಗಿದೆ. ಸೊ ಇದು ಟೈಗರ್ ಪಾಯಿಂಟ್. ಸೊ ಮೋಸ್ಟ್ಲಿ ಅದೇ ಟೈಗರ್ ಶೇಪ್ ಇರೋ ಕಾರಣ ಟೈಗರ್ ಪಾಯಿಂಟ್ ಎಷ್ಟು ಬಂತೇನೋ. ಫುಲ್ ಆಳ ಇದೆ. ಸಿಗಲ್ಲ. ಈ ಕಡೆ ಬಂದ್ವಿ. ಇಲ್ಲಿ ಯಾರೋ ಕಟ್ ಮಾಡ್ತಿದ್ದಾರೆ ಎಂಟ್ರೆನ್ಸ್. ಮೋಸ್ಟ್ಲಿ ಇಲ್ಲಿ ಅಲೋ ಇಲ್ಲ ಫಾರ್ ಗುಡ್ ರೀಸನ್ ಓನ್ಲಿ. ಇಲ್ಲಿ ಬರ್ತಿರೋ ಗಾಳಿ ಬೈ ಮಿಸ್ ಆಗಿ ಕಾಲು ಜಾರ್ತು ಅಂದರೆ ಶಂಭೋ ಶಂಭು. ಜಾಗ ಕ್ರೇಜಿ ಆಗ್ತದೆ. ಮತ್ತೆ ಒಳ್ಳೆ ಜಾಗ. ಆಲ್ಮೋಸ್ಟ್ 19 ಕಿಲೋಮೀಟರ್ ಡ್ರೈವ್ ಮಾಡ್ಕೊ ಬಂದು ಜಾಗಕ್ಕೆ ಬರೋದು ರಿಯಲಿ ಗುಡ್. ಇಲ್ಲಿ ದೂರದಲ್ಲಿ ತೋರಿಸಿ ಫಾಲ್ಸ್ ಕಾಣ್ತದೆ. ಅದು ಬಿಟ್ರೆ ಇದೊಂಥರ ಹೆಂಗಿದೆ ಅಂದರೆ ಅಷ್ಟೊಂದು ಕ್ಲಿಯರ್ ಆಗಿ ಕಾಣ್ತಿಲ್ಲ. ವೈಟ್ ಮಂಜು, ಹಿಂದೆ ಬ್ಯಾಕ್ ಗ್ರೌಂಡ್ ಆ ಥರ ಇದೆ. ಒಳ್ಳೆ ಫ್ರೆಂಡ್ಸ್ ಗ್ಯಾಂಗ್ ಬಂದು ಹ್ಯಾಂಗ್ ಔಟ್ ಮಾಡ್ಬೋದು. ಅಂಡ್ ಬರ್ತಾ ತುಂಬ ಬೈಕರ್ಸ್ ನೋಡಿದೆ. ಈ ಬೈಕ್ ನಿಂತಿದ್ದಾರೆ. ದ ಮೇನ್ ಪಾಯಿಂಟ್ ಐ ಗೆಸ್. ಸಾರಂಗ್ ಪುಣ್ಯಕ್ಕೆ ಮಳೆ ಇಲ್ಲ, ಸೊ ಜಾರದಿಲ್ಲ. ಹೋಗೋಣ. ಬೇರೆ ಯಾವ ಜಾಗನೂ ಸಿಗ್ಲಿಲ್ವೇನೋ. ಬಿದ್ರೆ ಬಾಡಿನೂ ಸಿಗಲ್ಲ, ಲೇಡಿನೂ ಸಿಗಲ್ಲ.
ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾನೆ ಇವಾಗ ಟೈಗರ್ ಪಾಯಿಂಟ್ ಮುಗಿಸ್ಕೊಂಡು ಯಾವುದೋ ವಾಟರ್ ಫಾಲ್ ಅಂತೆ ಆ ಕಡೆಗೆ ಹೋಗ್ತಾ ಇದ್ದೀವಿ. ಶಿವಲಿಂಗ್ ಪಾಯಿಂಟ್ ಅಂತೆ. ಸೊ ಇಲ್ಲಿ ದಾರಿ ಮಾತ್ರ ಕ್ರೇಜಿ ಆಗಿದೆ, ಸುತ್ತಮುತ್ತ ಬರೀ ಗ್ರೀನ್ರಿ. ಒಳ್ಳೆ ಇವಾಗ ನಾನು ಬೈಕ್ ಇದೆಯಾ ಇಷ್ಟೊತ್ತಿಗೆ ಒಳ್ಳೆ ಕ್ರೇಜಿಯಾಗಿ ಬೆಳಗ್ಗೆ ನೋಡ್ಕೊಂಡು ಹೋಗ್ಬೋದಿತ್ತು. ಮತ್ತು ಒಂದು ಜೆಡೆಕ್ಸ್ ಟೆನ್ನರ್ ಬೇರೆ ಹೋಯ್ತು ಇಲ್ಲಿ ಅನ್ಕೋತೀನಿ ಮೋಸ್ಟ್ಲಿ. ಆ ಜಾಗ ನೋಡೋಕ್ಕೆ ಸಖತ್ತಾಗಿದೆ, ಒಳ್ಳೆ ವ್ಯೂ ಅದು. ಅದೇ ಒಂದು ಶಿವಲಿಂಗ್ ಥರ ಕಾಣಿಸ್ತಿದ್ರೆ ಅದೇ ಇರಬೇಕು. ನೋಡೋಣ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಂತೆ. ಲೆಟ್ಸ್ ಗೋ. ಸೊ ಇವಾಗ ಒಂದು ಪ್ಲ್ಯಾನ್ ಚೇಂಜ್ ಆಯಿತು. ಏನಪ್ಪ ಅಂದರೆ ನಾವು ಹೋಗ್ಬೇಕಾಗಿದ್ದ ಜಾಗಕ್ಕೆ ಬರೀ ಬೇಸ್ ಕ್ಯಾಂಪ್ ತನಕ ಮಾತ್ರ ಗಾಡಿ ಹೋಗುತ್ತಂತೆ. ಅಲ್ಲಿಂದ 1-1.5 ಗಂಟೆ ಟ್ರೆಕ್ ಮಾಡಬೇಕಂತೆ ಒಂದು ಸೈಡು. ಸೊ ಎಲ್ಲರೂ ಬೇಡ, ಲೇಟಾಗ್ಬಿಡುತ್ತೆ. 1.5 ಗಂಟೆ ಅಂದರೆ ಆಲ್ಮೋಸ್ಟ್ ಇವತ್ತು ದಿನ ವೇಸ್ಟ್ ಆಗೋಗುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿಂದ ಹೊರಟ್ಬಿಡೋಣ ಅಂತ ಇವಾಗ ಹೊರಟಿ ಜಾಗ ಶಿಫ್ಟ್ ಮಾಡಿ ಆಂಬಿ ವ್ಯಾಲಿ ಅಂತ ಹೋಗ್ತಾಯಿದ್ದೀವಿ. ಅದು ಆಲ್ಮೋಸ್ಟ್ ನಾವು ಲಾಸ್ಟ್ ನೋಡಿದ ಜಾಗ ಥರನೇ ಇರುತ್ತೆ. ಇಟ್ಸ್ ಅ ವ್ಯಾಲಿ. ನೋಡೋದು ವ್ಯೂ ಪಾಯಿಂಟ್ಗಳು ಇಲ್ಲಿ ಇರೋ ನಾವಲ್ಲ, ಅದೇ ತಾನೆಲ್ಲ ವ್ಯೂ ಪಾಯಿಂಟ್ಗಳೇ ಜಾಸ್ತಿ. ಸೊ ಬನ್ನಿ ಆ ಜಾಗ ಹೇಗಿದೆ ನೋಡ್ಕೊಬರೋಣ. ಸೊ ನಾವು ಮುಂಚೆ ಹೋಗಬೇಕು ಅಂದ್ಕೊಂಡಿದ್ದು ಫೋರ್ಟ್ ಅದೇನೆ. ಅದು ಇಲ್ಲಿಂದ ನೋಡಿದ್ರೆ ಇಷ್ಟೊಂದು ಹೈಟ್ ಕಾಣಿಸ್ತದೆ. ಅದಕ್ಕೆ ಹತ್ತಕ್ಕಂತೂ 1.5 ಗಂಟೆ ಬೇಕೇ, 2 ಗಂಟೆನೇ ಬೇಕು. ಅಲ್ಲಿ ಹೋಗೋ ಬದಲು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಜಾಗನೇ ಸಿಗ್ತಿಲ್ಲ. ಅಲ್ಲಿ ಕೆಳಕ್ಕೆ ಹೋಗಿದ್ದಾರೆ ಏನು ಜಾಗ ಅಂತ. ಸೊ ಜಾಗ ಸಿಕ್ಕರೆ ನೋಡಿಕೊಂಡು ಹೋಗೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಊಟಕ್ಕೆ ಹೋಗಿ ನೆಕ್ಸ್ಟ್ ಸ್ಪಾಟ್ ಯಾವುದು ಅಂತ ನೋಡ್ಕೊಂಡು ಹೋಗ್ಬೇಕು. ಸೊ ಸ್ಯಾಡ್ಲಿ ಇಲ್ಲೂ ಯಾವುದೂ ಜಾಗ ಸಿಗಲಿಲ್ಲ. ಸೊ ಆ ಕಾರಣಕ್ಕೆ ವಾಪಸ್ ಹೋಗಿ ಇವಾಗ ಒಂದು ಒಳ್ಳೆ ರೈಡ್ ಆದಂಗೆ ಆಯ್ತು. ಅಟ್ಲೀಸ್ಟ್ ಇವಾಗ ವಾಪಸ್ ಹೋಗಿ ಊಟ ಮಾಡಿಕೊಂಡು ಹಿಂಗೆ ಯಾವುದೋ ಡ್ಯಾಮ್ ಇದೆಯಂತ, ಡ್ಯಾಮ್ ಹತ್ರ ಹೋಗಿ ಲೋನಾವಲಾ ಸಿಟಿಗೆ ಎಂಟ್ರ್ ಆಗೋದು. ಅಲ್ಲಿ ಸ್ವಲ್ಪ ನೈಟ್ ಲೈಫ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ನಮ್ಮ ಸ್ಟೇಗೆ. ನಾಳೆ ಆಮೇಲೆ ವಾಪಸ್ ರಿಟರ್ನ್ ಟು ಪುಣೆಯಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡ್ಕೊಂಡು ವಾಪಸ್ ಬೆಂಗಳೂರು. ಇವಾಗ ಫಸ್ಟ್ ಊಟ ಮುಗಿಸ್ಕೊಬಿಡೋಣ ಬನ್ನಿ. ಸೊ ಇವಾಗ ವಾಪಸ್ ಕೆಳಗೆ ಬಂದ್ವಿ. ಕೆಳಗೆ ಬರ್ತಾನೆ ಸೇಮ್ ರೋಡಲ್ಲಿ ಬರ್ತಾನೆ ಒಂದು ರೈಟ್ ತೊಗೊಂಡ್ರೆ ಇನ್ನೊಂದು ಡ್ಯಾಮ್ ಸಿಗುತ್ತೆ. ಸೊ ಇವಾಗ ಡ್ಯಾಮಿಗೆ ಹೋಗ್ತಾಯಿದ್ದೀವಿ. ಸೊ ಒಂದು ಸ್ವಲ್ಪ ಅದನ್ನು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದರೆ ಒಂದು 200 ಮೀಟರ್ಸ್ ಅಷ್ಟೇ ಇರೋದು. ಅಲ್ಲಿ ಹೋದರೆ ಡ್ಯಾಮ್ ಸಿಗುತ್ತೆ. ಸೊ ನೀವು ಅಲ್ಲಿ ಫೋಟೋಸ್ ತಗೋಬೋದು. ಪುಣ್ಯಕ್ಕೆ ಡ್ಯಾಮಲ್ಲಿ ನೀರು ಇದೆಯಂತೆ ಸೇತೆ. ನಾ ಅಲ್ಲಿ ಲೇಕಲ್ಲಿ ನೀರು ಇರಲಿಲ್ಲ, ಫಾಲ್ಸಲ್ಲಿ ಸ್ವಲ್ಪ ಹರಿತಿತ್ತು. ಬಟ್ ಡ್ಯಾಮಲ್ಲಿ ನೀರು ಇದೆಯಂತೆ ಪುಣ್ಯಕ್ಕೆ. ಲೆಟ್ಸ್ ಸಿ ಅದು ಎಷ್ಟು ನೀರಿದೆ, ಜಾಗ ಹೆಂಗಿದೆ ಅಂತ. ವಾಯ್ಸ್ ಅಂತೂ ಫುಲ್ ಹೋಗ್ಬಿಟ್ಟೈತೆ. ಲೆಟ್ಸ್ ಸಿ ಮುಂದೆ ಏನು ಸಿಗುತ್ತೆ ಅಂತ. ಆ ಮೆಟ್ಲಿಂದ ಓವರ್ಫ್ಲೋ ಆಗುತ್ತಂತೆ. ಸೊ ಇದು ಎಕ್ಸಿಟ್ ಫ್ಲೋ. ನೀರು ಕಮ್ಮಿ ಇರೋ ಕಾರಣ ಜಾಸ್ತಿ ಎಕ್ಸಿಟ್ ಫ್ಲೋ ಆಗ್ತಿಲ್ಲ. ಸೊ ಇಲ್ಲಿ ಹತ್ಕೊಂಡ್ಬಂದರೆ ಇದೇನೇ ಡ್ಯಾಮು. ಏನಪ್ಪ ಅಂದರೆ ಡ್ಯಾಮ್ ಸೈಡಲ್ಲಿ ಒಂದು ಕಾಲ್ದಾರಿ ಥರ ಇದೆ ಒಳಗೆ ಹೋಗೋಕ್ಕೆ. ಸೊ ಆ ಕಡೆ ಹೋಗೋಣ. ಡ್ಯಾಮಲ್ಲಿ ನೀರು ಸ್ವಲ್ಪ ಚೆನ್ನಾಗಿ ಜಾಸ್ತಿ ತುಂಬಿದೆ. ಒಳಗೆ ಹೋಗೋಣ ಬನ್ನಿ. ಸಣ್ಣ ಕಾಲ್ದಾರಿ ನಡ್ಕೊಂಡು ಬಂದ್ವಿ. ಅದು ಕಾಲ್ದಾರಿನ ತನ್ನದು ಒಂದು ಸಣ್ಣ ಕೆರೆ ಥರ ಆಯ್ತು ಅಷ್ಟೇ. ಅದೇನು ಡ್ಯಾಮು ಇದು. ಅಲ್ಲೊಂದು ಗೇಟ್ ಇದೆ. ಸಣ್ಣ ಡ್ಯಾಮೇ ಇದು. ನಮ್ಮ ಕೆರೆಸ್ಗೆಲ್ಲ ಕಂಪೇರ್ ಮಾಡಬಾರ್ದು. ಬಟ್ ನೋಡೋಕೆ ಚೆನ್ನಾಗಿದೆ. ಪೀಸ್ಫುಲ್ಲಾಗಿ ಕುತ್ಕೋಬೋದು ಸ್ವಲ್ಪ ಹೊತ್ತು. ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವಾಪಸ್ ಓಡೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಟೈಮ್ ಹಂಗೆ ಸಿಟಿ ಒಳಗೆ ಹೋಗಿ ಅಲ್ಲಿನ ಲೈಫ್ ಹೇಗಿದೆ ನೋಡೋಣ. ಸೊ ಇವಾಗ ಲೋನಾವಲಾ ಸಿಟಿಗೆ ಬಂದಿದ್ದೀವಿ. ಸೊ ಇಲ್ಲೊಂದು ದೊಡ್ಡ ಲೇಕ್ ಇದೆ. ಸೊ ಈ ಲೇಕಲ್ಲಿ ಬೋಟಿಂಗ್ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಅಂತ. ಸೊ ಅಲ್ಲೊಂದು ಬೋಟ್ ಇದೆ. ಬಟ್ ಐ ಡೋಂಟ್ ನೋ ಇಲ್ಲಿ ಎಷ್ಟೊತ್ತಾಗುತ್ತೆ ಅಂತ.
ಬಿಕಾಸ್ ನೋಡ್ತಿದ್ರೆ ಅಲ್ಲೊಂದು ಸ್ವಲ್ಪ ಬೋಟ್ಗಳಿದೆ, ಬಟ್ ಅಲ್ಲಿ ಯಾರೂ ಜನ ಇಲ್ಲ. ನೋಡೋಣ, ಇನ್ ಕೇಸ್ ಏನಾದರೂ ಬೋಟಿಂಗ್ ಕ್ಲೋಸ್ ಆಗಿದೆ ಬೋಟಿಂಗ್ ಮಾಡಿದೆ ವಾಪಸ್ ಹೋಗೋದು, ಇದ್ದರೆ ಮಾಡಿಕೊಂಡು ಹೋಗೋಣ. ಲೆಟ್ಸ್ ಇನ್ನು ಅಲ್ಲಿ ಫಸ್ಟು ಕೇಳ್ಕೊಬರೋಣ ಬನ್ನಿ. ಸ್ಪ್ರಿಂಕ್ಲರ್ ಫೌಂಟನ್ ಅಂತೂ ಆಫೇ ಮಾಡ್ಬಿಟ್ಟವ್ರು 2. ಅದು ಬಿಟ್ಟರೆ ಬೋಟಿಂಗ್ ಇದ್ದರೂ ಹೋಗೋದು ಡೌಟ್ ಅನಿಸುತ್ತೆ. ಬಿಕಾಸ್ ನೀರು ಚೆನ್ನಾಗಿಲ್ಲ, ಫುಲ್ ಗಲೀಜು. ಆ ಕಡೆ ಅಂತೂ ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿದೆ. ಸೊ ಮೋಸ್ಟ್ಲಿ ಡೌಟೇ ನಾವು ಹೋಗೋದು. ಇನ್ನೊಂದು ರೌಂಡ್ ಹಾಕ್ಕೊಂಡು ವಾಪಸ್ ಈಚೆ ಹೋಗೋದು. ಇಲ್ಲೊಂದು ವಾಟರ್ ಫಾಲ್, ಬೇರೆ ನಡೀತೈತೆ. ಬಟ್ ವಾಟರ್ ಫಾಲ್ ಲುಕ್ಸ್ ಗುಡ್. ಸೊ ನಡಿ, ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಸ್ಟೇಗೆ ಹೋಗ್ತೀವಿ. ಹಂಗೆ ಲೇಕಿಂದ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನೋಡಿದ್ರೆ ಒಂದೊಳ್ಳೆ ವ್ಯೂ ಪಾಯಿಂಟ್ ಇದೆ. ಪಾತಾಳ ಕೆಳಗೆ ಹೋಗ್ಬೋದು ರೋಡಲ್ಲಿ, ಬಟ್ ರೋಡ್ ಮಾತ್ರ ವ್ಯೂ ಸಕ್ಕತ್ತಾಗಿದೆ. ಅಲ್ಲಂತೂ ಏನೂ ಕಾಣ್ತಿಲ್ಲ. ಇಲ್ಲಿ ನಾವು ನೋಡ್ತಿರೋರ್ಗೇ ಫುಲ್ ವೈಟ್ ಮಂಜು ಕವರ್ ಆಗೋಗಿದೆ. ಅಲ್ಲೊಂದು ವಾಟರ್ ಫಾಲ್ ಇದೆ, ಕಾಣ್ತಿದೆಯಲ್ಲೋ ಗೊತ್ತಿಲ್ಲ ನಿಮಗೆ, ಬಟ್ ಆ ತುದಿಯಲ್ಲಿ ಒಂದು ವಾಟರ್ ಫಾಲ್ ಇದೆ. ಸಣ್ಣಾಗಿ ಬರ್ತಿದೆ, ಬಟ್ ಒಂದು ವಾಟರ್ ಫಾಲ್ ಇದೆ. ಒಳ್ಳೆ ಈ ಟಾಪ್ ಗನ್ ಮ್ಯಾರ್ವಿಕಲ್ಲಿ ಜೆಟ್ ಓಡಿಸ್ತಾರಲ್ಲ ಆ ಥರ ಜಿಗ್ಜ್ಯಾಗ್ ಥರ ಪ್ಲಾಟೂ ಥರ ಇದೆ ಇಲ್ಲಿ. ಒಳ್ಳೆ ವ್ಯೂ. ಅಷ್ಟೇ, ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಸಿಟಿ ಒಳಗೆ ಹೋಗಿ ಸಿಟಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ. ಇವಾಗ ಹೋಗಿ ಸ್ವಲ್ಪ ಏನೋ ಶಾಪ್ ಮಾಡಬೇಕಂತೆ, ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ರೆಸ್ಟ್ ಮಾಡೋದು. ಸೊ ಅಲ್ಲಿಗೆ ತನಕ ಮುಂದಿನ ವೀಡಿಯೋಲಿ ಸಿಗೋಣ. ನಾಳೆ ನಮ್ಮದು ಪುಣೆ ಲಾಸ್ಟ್ ಡೇ. ಸೊ ಅಲ್ಲಿಗೆ ತನಕ ಮನೇಲಿ ಫೋನ್ ಹೊಡ್ಕೋ ಬದಲು ಬಾಗರು ಸುತ್ತೋಣ.